ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಸಲ ಈ ಕಡೆ ಗಮನಿಸಿ. ಜಲತತ್ವದ ಅಧಿಪತಿಯಾದ ಹಾಗೂ ಅಚಲವಾದ ಮನೋಬಲ ಹೊಂದಿರುವ ನಿಮ್ಮ ಜೀವನದಲ್ಲಿ ಈಗ ಆರಂಭ ಆಗ್ತಾ ಇರುವ ಈ ಕಾಲ ಇದೆಯಲ್ಲ, ಇದು ಸಾಮಾನ್ಯ ಬದಲಾವಣೆ ಅಲ್ಲ. ಇದು ನಿಮ್ಮ ಬದುಕಿನ ಶನಿ ದಶೆ ಅಥವಾ ಕಷ್ಟದ ಕಾರ್ಮೋಡಗಳು ಸರಿದು ಭಾಗ್ಯೋದಯದ ಒಂದು ಸೌಭಾಗ್ಯದ ಸೂರ್ಯೋದಯ ಆಗುವ ಮಹಾಘಟ್ಟ. ಹೌದು, ಮುಂದಿನ 24 ಗಂಟೆಗಳು ನಿಮ್ಮ ಹಣೆ ಬರಹವನ್ನೇ ಬದಲಿಸುವಂತಹ ದೈವಿಕ ಶಕ್ತಿಯನ್ನು ಹೊಂದಿವೆ. ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿರುವ ಮೋಸ, ನಂಬಿಕೆ ದ್ರೋಹ, ಮಾನಸಿಕ ಹಿಂಸೆ ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆದುಕೊಳ್ತಾ ಇದೆ. ಆದರೆ ಈ ಸಮಯದಲ್ಲಿ ನೀವು ಎಂದಿಗಿಂತಲೂ ಮೊದಲಿಗಿಂತಲೂ ಕೂಡ ಈಗ ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ. ನಿಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯನ್ನೇ ನೋಡಿ ಎಷ್ಟೋ ಜನ ಹೊಟ್ಟೆಗಿಚ್ಚು ಪಡುವವರು ನಿಮ್ಮ ಬೆನ್ನ ಹಿಂದೆಯೇ ಇದ್ದಾರೆ. ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸುವವರು ಬೇರೆ ಯಾರೂ ಅಲ್ಲ, ನಿಮ್ಮ ಯಶಸ್ಸನ್ನು ಕಂಡು ನಗುಮುಖದ ಮುಖವಾಡ ಹಾಕಿಕೊಂಡಿರುವ ನಿಮ್ಮ ಶತ್ರುಗಳೇ ಆಗಿರ್ತಾರೆ. ಹಾಗಾಗಿ ನಿಮ್ಮ ಮುಂದಿನ ಯೋಜನೆಗಳು, ಗುರಿಗಳು ಮತ್ತು ನಿಮ್ಮ ಮನೆಯ ಗುಟ್ಟುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೌನವಾಗಿ ಸಾಧಿಸೋದು ಮತ್ತು ನಿಮ್ಮ ಗೆಲುವಿನ ಮೂಲಕ ಅವರಿಗೆ ಉತ್ತರ ನೀಡೋದು ನಿಮ್ಮ ರಹಸ್ಯವಾಗಲಿ. ನಿಮ್ಮ ಜೀವನದಲ್ಲಿ ಈಗ ಒಂದು ಪ್ರಬಲ ದೈವಿಕ ಶಕ್ತಿ ಪ್ರವೇಶ ಮಾಡ್ತಾ ಇದೆ. ಅದು ನಿಮ್ಮ ಶತ್ರುಗಳ ಸಂಚನ್ನು ಧೂಳಿಪಟ ಮಾಡಿ ನಿಮಗೆ ಜಯವನ್ನು ತಂದುಕೊಡಲಿದೆ. ಆದರೆ ಈ ಸಂಧಿಕಾಲದಲ್ಲಿ ವೃಶ್ಚಿಕ ರಾಶಿಯವರು 3 ಪ್ರಮುಖ ತಪ್ಪುಗಳನ್ನು ಅಪ್ಪಿತಪ್ಪಿ ಕೂಡ ಮಾಡಬಾರದು. ಮೊದಲನೇದಾಗಿ, ಹಳೆಯ ಕಹಿ ಘಟನೆಗಳನ್ನು ನೆನೆದು ಸೇಡು ತೀರಿಸಿಕೊಳ್ಳುವ ಆತುರ ತೋರೋದು. ಎರಡನೆಯದಾಗಿ, ಅತಿಯಾದ ಸಂಶಯದಿಂದ ಒಳ್ಳೆಯ ಸಂಬಂಧಗಳನ್ನು ದೂರ ಮಾಡಿಕೊಳ್ಳೋದು. ಮತ್ತು ಮೂರನೆಯದಾಗಿ, ನಿಮ್ಮ ಆರ್ಥಿಕ ಲಾಭದ ವಿಷಯಗಳನ್ನು ಎಲ್ಲರ ಮುಂದೆ ಬಾಯ್ಬಿಡೋದು. ಈ 3 ತಪ್ಪುಗಳು ನಿಮ್ಮ ಪ್ರಗತಿಗೆ ಅಡ್ಡಿ ಆಗ್ಬೋದು. ಆದ್ದರಿಂದ ಎಚ್ಚರದಿಂದಿರಿ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಆದ್ದರಿಂದ ನಿಮ್ಮಲ್ಲಿ ಈಗ ಅದಮ್ಯ ಉತ್ಸಾಹ ಅನ್ನೋದು ಇರುತ್ತೆ. ಅದನ್ನು ಸಕಾರಾತ್ಮಕ ಕೆಲಸಗಳಿಗೆ ಬಳಸಿ. ನಿಮ್ಮ ಮಾತುಗಳು ಈಗ ಕತ್ತಿಯಂತೆ ಹರಿತವಾಗಿ ಇರುತ್ತೆ. ಹಾಗಾಗಿ ಯಾರ ಮನಸ್ಸಿಗೂ ಕೂಡ ನೋವಾಗದಂತೆ ಮೃದುವಾಗಿ ಮಾತನಾಡಿ. ಉದ್ಯೋಗದಲ್ಲಿ ನಿಮಗೆ ಬರಬೇಕಾಗಿದ್ದ ಬಡ್ತಿ ಅಥವಾ ಗೌರವ ಈಗ ಹುಡುಕಿಕೊಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ನಿಂತು ಹೋಗಿದ್ದ ಹಳೆಯ ವ್ಯವಹಾರಗಳು ಮರುಜೀವ ಪಡೆಯುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರಬಹುದು. ಆದರೆ ನೀವು ಕೋಪವನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಆರೋಗ್ಯದ ಬಗ್ಗೆ ಹೇಳೋದಾದರೆ, ಅತಿಯಾದ ಆಲೋಚನೆಯಿಂದ ಉಂಟಾಗುವ ಮಾನಸಿಕ ಒತ್ತಡ ಅಥವಾ ರಕ್ತದೊತ್ತಡದ ಬಗ್ಗೆ ಕಾಳಜಿ ಇರಲಿ. ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಸಿಗಲಿದೆ. ಹಣಕಾಸಿನ ಹರಿವು ಈ ಸಮಯದಲ್ಲಿ ಸುಧಾರಿಸಿದರೂ ಕೂಡ ಬೇರೆಯವರಿಗೆ ಸಾಲ ಕೊಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ನಿಮ್ಮ ಹಣ ಮರಳಿ ಬರೋದು ಕಷ್ಟ ಆಗಬಹುದು. ನಿಮ್ಮ ಭಾಗ್ಯದ ಬಲವನ್ನು ಡಬಲ್ ಮಾಡೋದಕ್ಕೆ ದಾನ ಧರ್ಮದ ಹಾದಿ ಹಿಡಿಯಿರಿ. ವಿಶೇಷವಾಗಿ ಮಂಗಳವಾರದ ದಿನ ಕೆಂಪು ಬಣ್ಣದ ವಸ್ತುಗಳನ್ನು ಅಥವಾ ಬಡವರಿಗೆ ದಕ್ಷಿಣೆಯೊಂದಿಗೆ ಅನ್ನದಾನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತೆ. ಪ್ರತಿದಿನ ಹನುಮಂತನ ಪ್ರಾರ್ಥನೆ ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ನಿಮ್ಮನ್ನು ಎಲ್ಲ ಮಾಟ ಮಂತ್ರ ಅಥವಾ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಮಾಡುತ್ತೆ. ಮುಂದಿನ 5 ಮಂಗಳವಾರಗಳು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ಕಾಣಬಹುದು. ವೃಶ್ಚಿಕ ರಾಶಿಯವರೇ, ನೀವು ಸೋಲನ್ನು ಒಪ್ಪುವವರಲ್ಲ. ನಿಮ್ಮ ಈ ಅಡ್ಡನೆ ನಿಮ್ಮನ್ನು ಜಯಶಾಲಿಯನ್ನಾಗಿ ಮಾಡಲಿದೆ. ನಿಮ್ಮ ಶಕ್ತಿಯನ್ನು ನೀವು ಗುರುತಿಸಿ. ಕಾಲ ಈಗ ನಿಮ್ಮ ಪರವಾಗಿಯೇ ಇದೆ. ಧೈರ್ಯದಿಂದ ಹೆಜ್ಜೆ ಹಾಕಿ. ಯಶಸ್ಸು ನಿಮ್ಮ ಪಾದದಡಿಯಲ್ಲಿ ಇರುತ್ತೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ಸಿಗುವ ಒಂದು ಸಂದೇಶ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.